ನಮಸ್ಕಾರ ಅಣ್ಣವರೇ, ನಾವು ಮುಂದಿನ ಬಾಗಿಲಿಂದ ಹೋದರೂ ಕೂಡ ಅಧಿಕಾರದ ಗದ್ಗೆ ಹಿಡಿಯೋಕ್ಕಾಗಲ್ಲ. ಆದರೆ ಕೆಲವು ರಾಜಕೀಯ ಪ್ರಭಾವಿಗಳು ಹೇಳ್ತಾರೆ, ಅವನು ಹಿಂಬಾಗಿಲಿಂದ ಹೋಗಿ ಅಧಿಕಾರದ ಗದ್ಗೆ ಹಿಡಿದ ಅಂತ ಹೇಳ್ತಾರೆ. ಅದು ಹೇಗೆ ಸಾಧ್ಯ? ಯಾಕೆ ತಲೆನೋತಾ ಇಲ್ಲ? ಬೈಟು ಕಾಪಿ ಹೇಳು ನೋಡಪ್ಪ. ಈಗ ನೀನು ವಿಧಾನಸಭಾ ಚುನಾವಣೆಗೆ ನಿಂತು ಸೋದೋಗ್ಬಿಡ್ತೀಯ ಅಂತ ಇಟ್ಕೋ. ಗೆದ್ದಂತಹ ನಿನ್ನ ಆಪ್ತ ಶಾಸಕರು ಮುಂದಿನ MLC ಚುನಾವಣೆಯಲ್ಲಿ ನಿನ್ನನ್ನು ನಿಲ್ಲಿಸಿ 40 ಶಾಸಕರ ಬೆಂಬಲವನ್ನು ನೀಡಿ MLC ಮಾಡಬಹುದು. ಹಾಗೆಯೇ ಸಂಪುಟ ಸಚಿವ ಸ್ಥಾನವನ್ನು ನೀಡಬಹುದು. ಹಾಗೆ ಇನ್ನೊಂದು ಮಾರ್ಗ ಏನೆಂದರೆ, ಈಗ ನೀನು ವಿಧಾನಸಭಾ ಚುನಾವಣೆಯಲ್ಲಿ ಸೋತೋಗ್ಬಿಟ್ಟು ಅಂತಿಟ್ಕೋ. ನಿನ್ನ ಆಪ್ತ ಶಾಸಕರು ಬಹುಮತದಿಂದ ನೇರವಾಗಿ ನಿನ್ನನ್ನು ಸಂಪುಟ ದರ್ಜೆಯ ಸಚಿವ ಮಾಡಬಹುದು. ನಿನಗೆ ಬೇರೆ ಕ್ಷೇತ್ರದಲ್ಲಿ ನಿಂತು ಗೆಲ್ಲಲು 6 ತಿಂಗಳುಗಳ ಕಾಲ ಗಡುವು ನೀಡುತ್ತಾರೆ. ಅಷ್ಟರಲ್ಲಿ ಯಾರಾದರೂ ಹಾಲಿ ಶಾಸಕರು ಹೊಗೆ ಹಾಕ್ಸ್ಕೊಂಡಿದ್ರೆ ಆ ಕ್ಷೇತ್ರದಲ್ಲಿ ಮರು ಚುನಾವಣೆ ಏರ್ಪಡಿಸಿ ನಿನ್ನನ್ನು ನಿಲ್ಲಿಸಿ ಗೆಲ್ಲಿಸಿ ನಿನ್ನ ಸ್ಥಾನವನ್ನು ಭದ್ರ ಮಾಡಬಹುದು. ಅಥವಾ ಯಾರಾದರೂ ವೀಕು MLAಗಳಿದ್ದರೆ ಅವರಿಗೆ ಸ್ವಲ್ಪ ಹಂಗಾಗ್ಬಿಟ್ಟು ರಾಜೀನಾಮೆ ಕೊಡಿಸಿ ನೀನನ್ನು ಆ ಕ್ಷೇತ್ರದಲ್ಲಿ ನಿಲ್ಲಿಸಿ ಗೆಲ್ಲಿಸಿ ನಿನ್ನ ಸ್ಥಾನವನ್ನು ಭದ್ರಪಡಿಸಬಹುದು. ಇದನ್ನೇ ಹೇಳೋದು ಹಿಂಬಾಗಿಲಿಂದ ಹೋಗಿ ಅಧಿಕಾರದ ಗದ್ದಿಗೆ ಹಿಡಿದರು ಅಂತ ಹೇಳ್ತಾರಲ್ಲ, ಇದನ್ನೇ. ಅರ್ಥವಾಯಿತೆ?